ವೆಲ್ಕಮ್ ಟು ಮೈ ಚಾನಲ್ ನಾಗಮಣಿ ಕಿಚನ್ಸ್ ಆ್ಯಂಡ್ ಲವ್ಸ್ಗೆ. ಇವತ್ತಿನ ವಿಶೇಷ ವಿಡಿಯೋ ಬಂದು ಸ್ಕೂಟಿನ ಯಾವ ರೀತಿ ಅಂದರೆ ಸೈಕಲ್ ಕಲಿದೇನೆ ಸ್ಕೂಟಿನ ಕಲಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾವ ರೀತಿ ನೀವು ಇನ್ನೂ ನಾವು ಸೈಕಲ್ಲೇ ಕಲ್ತಿಲ್ಲ, ಸೈಕಲ್ ಬ್ಯಾಲೆನ್ಸು ನಮಗೆ ಗೊತ್ತಿಲ್ಲ ಅನ್ನೋರು ಕೂಡ ಸ್ಕೂಟಿನ ಆರಾಮಾಗಿ ಕಲಿಬೋದು. ಹೆಚ್ಚಾನೆಚ್ಚು ಈಗ ಗಾಡಿ ತುಂಬಾ ಅವಶ್ಯಕತೆ ಆಗುತ್ತೆ. ಮನೆಯಲ್ಲಿರುವಂಥ ಗೃಹಿಣಿಯರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಈ ವಿಡಿಯೋ ಅಂತ ತಿಳ್ಕೊತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಡೇ ನಾವು ಸ್ಕೂಟಿನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮೊದಲಿಗೆ ಸೈಕಲನ್ನು ಕೂಡ ನಾವು ಕಲ್ತಿರಲ್ಲ, ಹಾಗಾಗಿ ಸ್ಕೂಟಿನ ಹಿಡಿದು ಅಂದರೆ ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕಾಗುತ್ತೆ. ಈ ರೀತಿಯಾಗಿ ಸ್ಕೂಟಿನ ಬ್ಯಾಲೆನ್ಸ್ ಮಾಡ್ತಾ ಬರಬೇಕು. ಫಸ್ಟು 1 ಡೇ ಅಥವಾ 2 ಡೇ ಮಾತ್ರ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಮ್ಗೆ ಗಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೆ. ಯಾಕಂದರೆ ಭಯನೂ ಕೂಡ ಆಗುವುದಿಲ್ಲ, ಹಾಗಾಗಿ ಈ ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತೊಂದು ಗಾಡಿ ಕಲಿಯುವಾಗ ಭಯ ಆಗುತ್ತೆ, ಗಾಡಿ ಕಲಿಯೋಕ್ಕೂ ಇಷ್ಟ ಇದೆ ಆದರೆ ತುಂಬ ಭಯ ಆಗುತ್ತೆ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಭಯನ ತೆಗೆದು ಹಾಕಿ ನಾವು ಗಾಡಿ ಕಲಿಲೇಬೇಕು ಅನ್ನೋ ಒಂದು ಖುಷಿಯಿಂದ ಉತ್ಸಾಹದಿಂದ ಗಾಡಿನ ಕಲಿಬೇಕಾಗುತ್ತೆ. ಇದೇ ರೀತಿಯಾಗಿ 2 ದಿವಸ ಪ್ರಾಕ್ಟೀಸ್ ಆದಮೇಲೆ ಮತ್ತು ಮಾರನೇ ದಿವಸ ನೀವು ಸ್ಕೂಟಿನ ಹತ್ತಿ ಕಾಲುಗಳನ್ನು ನೆಲಕ್ಕೆ ಟಚ್ ಮಾಡಿನೇ ಸ್ಕೂಟಿನ ಓಡಿಸೋದನ್ನು ಕಲೀರಿ. ಯಾಕಂದರೆ ಸ್ಕೂಟಿನ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಹಾಗೆ ನಿಮಗೆ ಒಂದು ಜಡ್ಜ್ಮೆಂಟ್ ಅಂತ ಸಿಗುತ್ತೆ ಆವಾಗ. ಹಾಗಾಗಿ ಕಾಲು ನೆಲಕ್ಕೆ ಹತ್ತಿರೋದ್ರಿಂದ ನೀವು ಯಾವುದೇ ರೀತಿ ಬೀಳೋದಿಲ್ಲ, ಭಯನೂ ಕೂಡ ನಿಮ್ಗೆ ಆಗೋದಿಲ್ಲ. ಹಾಗಾಗಿ ಕಾಲನ್ನು ನೆಲಕ್ಕೆ ಹಚ್ಚಿನೇ ಸ್ಕೂಟಿನ ತಳ್ತಾ ಆ ಕಡೆ ಜಾಗದಿಂದ ಈ ಕಡೆ ಜಾಗಕ್ಕೆ ಹಾಗೆ ಟರ್ನ್ ಮಾಡ್ತಾ ಓಡಿಸೋದನ್ನು ಕಲೀರಿ. ಈಗ ತೋರಿಸ್ತಾ ಇರೋದು ಅದನ್ನೇ. ನೀವು ಖಾಲಿ ಅಂದರೆ ಟೈಮ್ ಸಿಕ್ಕಾಗ ಬೆಳಗಿನ ಟೈಮ್ ಆಗಲಿ ಸಾಯಂಕಾಲ ಟೈಮ್ ಆಗಲಿ ದಿನಕ್ಕೆ 1 ರಿಂದ 2 ಸಾರಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬೇಗನೆ ನೀವು ಸ್ಕೂಟಿನ ಓಡಿಸೋದನ್ನು ಕಲಿಬೋದು ಅಂತ ಹೇಳ್ತೀನಿ. ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಪ್ರಾಕ್ಟೀಸ್ ಆದಮೇಲೆ 3ನೇ ದಿವಸಕ್ಕೆ ಗಾಡಿನ ಪರಿಚಯ ಮಾಡಿಕೊಂಡು, ಫಸ್ಟಿಗೆ ಆಲ್ರೆಡಿ ಒಂದು ಸಲ ಪರಿಚಯ ಮಾಡ್ಕೊಂಡಿರಿ, 3rd ಡೇಗೂ ಕೂಡ ಗಾಡಿನ ಪರಿಚಯ ಮಾಡಿಕೊಂಡು ಗಾಡಿನ ಓಡಿಸೋದಕ್ಕೆ ಕಲಿಬೇಕಾಗುತ್ತೆ. ಬನ್ನಿ ಹಾಗಾದರೆ ಗಾಡಿನ ಮೊದಲಿಗೆ ಪರಿಚಯ ಮಾಡ್ಕೊಳ್ಳೋಣ. ಈಗ ಗಾಡಿ ಪರಿಚಯ, ಇದು ಗಾಡಿದು ಕೀ. ಈಗ ಗಾಡಿ ಬಂದಿತ್ತು, ಈಗ ಸ್ಟಾರ್ಟ್ ಮಾಡೋಣ ಗಾಡಿನ. ಈಗ ಸ್ಟಾರ್ಟ್ ಆಗಿದೆ, ಗಾಡಿ ಸ್ಟಾರ್ಟ್ ಆಗಿದೆ ಅಂತೇಳಿ ನಿಮಗೆ ಇಲ್ಲಿ ಗ್ರೀನ್ ಲೈಟ್ ಸಿಂಬಲ್ ತೋರಿಸ್ತಾ ಇದೆ. ಹಾಗೆ ಇದು ಸ್ಪೀಡೋಮೀಟರು, ಇದಕ್ಕೆ ಸ್ಪೀಡೋಮೀಟರ್ ಅಂತ ಹೇಳ್ತಾರೆ. ಇದು ಫ್ಯೂಲು. ಹಾಗೆ ಇದು ಬಂದು ಇಂಡಿಕೇಟ್ರು, ಲೆಫ್ಟ್ ಸೈಡ್ ಇಂಡಿಕೇಟರ್, ರೈಟ್ ಸೈಡ್ ಇಂಡಿಕೇಟರ್, ಇದು ಹೆಡ್ಲೈಟ್. ಈ ಥರ ಇಲ್ಲೇ ನಮಗೆಲ್ಲ ಇನ್ಫಾರ್ಮೇಷನ್ ಅಂದರೆ ನಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಗಾಡಿ ಬಗ್ಗೆ. ನೆಕ್ಸ್ಟ್ ಬಂದು ಈ ಕಡೆ ಬಂದು ಎಡಗಡೆದ್ದು ಬ್ರೇಕು. ಈ ಬ್ರೇಕ್ನ ನಾವು ತುಂಬಾ ಯೂಸ್ ಮಾಡ್ತೀವಿ, ಹಾಗಾಗಿ ಈ ಬ್ರೇಕನ್ನೇ ಇಂಪಾರ್ಟೆಂಟಾಗಿ ತೋರಿಸ್ತಾ ಇದ್ದೀನಿ. ಈ ಬ್ರೇಕನ್ನು ಯೂಸ್ ಮಾಡಬೇಕು, ಗಾಡಿ ಸೇಫ್ ಆಗಿರುತ್ತೆ. ಗಾಡಿ ಓಡಿಸೋರು ಕೂಡ ನಿಧಾನವಾಗಿ ಚೆನ್ನಾಗಿ ಗಾಡಿನ ಸೇಫಾಗಿ ಓಡಿಸ್ಬೋದು. ಮತ್ತು ಈ ಕಡೆ ಎಕ್ಸಿಲೇಟರು. ನಾವು ಬಲಗಡೆ ಬ್ರೇಕ್ ಅಂದರೆ ಈ ಬ್ರೇಕ್ನ ಹೆಚ್ಚಾಗಿ ಯೂಸ್ ಮಾಡಬಾರ್ದು, ಯಾಕಂದರೆ ತುಂಬಾ ಡೇಂಜರಸ್ ಆಗಿರುತ್ತೆ. ಹಾಗೆ ಹೆಚ್ಚಾನೆಚ್ಚು ಅಪಾಯ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ಬಲಗಡೆ ಬ್ರೇಕ್ನ ಯೂಸು ಭಾಳ ಕಡಿಮೆ ಮಾಡಬೇಕು. ಯೂಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಈ ಕಡೆ ಇದು ಇಂಡಿಕೇಟರ್ ಬಟನು, ನೀವು ಟರ್ನ್ ಮಾಡುವಾಗ ಯೂಸ್ ಆಗುತ್ತೆ. ಯಾವ ಕಡೆ ಲೆಫ್ಟ್ ಸೈಡ್ ಟರ್ನ್ ಮಾಡುವಾಗ ಹಾಗೆ ರೈಟ್ ಸೈಡು ಕೂಡ ಟರ್ನ್ ಮಾಡುವಾಗ ಈ ಇಂಡಿಕೇಟರ್ ಬಟನನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಕಡೆ ಬಂದರೆ ಹಾರ್ನು, ಕೆಳಗಡೆನೇ ಇರುತ್ತೆ ಹಾರ್ನು, ಇದು ಹಾರ್ನು. ಈ ಕಡೆ ಇದು ಹೆಡ್ಲೈಟ್ ಬಟನು, ಇದು ಹೆಡ್ಲೈಟ್ ಬಟನು, ಆನು ಆಫ್ ಇರುತ್ತೆ ಇದರಲ್ಲಿ. ಇದು ಬಂದು ಇದು ಸೆಲ್ಫ್ ಸ್ಟಾರ್ಟ್. ಈ ಕಡೆ ಹೆಡ್ಲೈಟ್ ಬಟನನ್ನು ಡಿಪ್ಪು ಡಿಮ್ಮು ಮಾಡೋದಕ್ಕೆ, ಅಂದರೆ ಈ ಥರ ಡಿಪ್ಪು ಡಿಮ್ಮು ಮಾಡ್ಬೋದು. ಈಗ ನಾವು 2 ದಿವಸ ಪ್ರಾಕ್ಟೀಸ್ ಮಾಡಿದ್ದಾದಮೇಲೆ ಗಾಡಿನ ನಿಧಾನವಾಗಿ ಮೂವ್ ಮಾಡಬೇಕಾಗುತ್ತೆ, ಅಂದರೆ ಓಡಿಸ್ಬೇಕಾಗುತ್ತೆ. ಈ ಕಡೆ ಎಡಗಡೆ ಬ್ರೇಕ್ನ ಹಿಡಿದು, ಈ ಥರ ಎಡಗಡೆ ಬ್ರೇಕ್ನ ಹಿಡಿದು ಈ ಕಡೆ ಹಿಡಿದಿದ್ದೀನಿ, ನೋಡಿಲ್ಲ, ಎಡಗಡೆ ಬ್ರೇಕ್ನ ಹಿಡಿದಿದ್ದೀನಿ.
ಎಡಗಡೆ ಬ್ರೇಕ್ನ ಹಿಡಿದು ಕೀನ ಆನ್ ಮಾಡ್ತಾಯಿದ್ದೀನಿ. ಆವಾಗ ಈ ಕಡೆ ನೆಕ್ಸ್ಟು ಸೆಲ್ಫ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇದ್ರಲ್ಲ, ಈಗ ನಮಗೆ ಗಾಡಿ ಸ್ಟಾರ್ಟ್ ಆಯಿತು. ಜಾಸ್ತಿಯಾಗಿ ಒಮ್ಮೆಲೆ ಈ ರೀತಿ ಎಕ್ಸಲೇಟರ್ನ ಕೊಡೋದಕ್ಕೆ ಹೋಗಬೇಡಿ. ನಿಧಾನವಾಗಿ ಈ ಕಡೆ ಬ್ರೇಕ್ನ ಬಿಟ್ಟು ನಿಧಾನವಾಗಿ ಎಕ್ಸಲೇಟರ್ನ ಕೊಡುವಾಗ ನೀವು ಇನ್ನೂ ಬಿಗಿನರ್ಸ್ ಇರೋದ್ರಿಂದ ಕಾಲುಗಳನ್ನು ಮೇಲಿಟ್ಕೊಳಕ್ಕೆ ಹೋಗಬೇಡಿ. ಕಾಲುಗಳನ್ನು ನೆಲಕ್ಕೆ ಟಚ್ ಮಾಡಿ ನೀವು ಗಾಡಿನ ಓಡಿಸಿ. ಈಗ ನಾನು ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಗಾಡಿ ಓಡಿಸಿ ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಗಾಡಿನ ಓಡಿಸ್ಬೇಕಾಗತ್ತೆ. ಇದು 3rd ಡೇ ಪ್ರಾಕ್ಟೀಸ್ ಅಥವಾ 4th ಡೇ ಪ್ರಾಕ್ಟೀಸ್ ಅಂತಲೇ ತಿಳ್ಕೊಳ್ಳಿ. ಯಾಕಂದರೆ ಗಾಡಿ ಸ್ಟಾರ್ಟ್ ಇದ್ದಾಗೂ ನಾವು ಕಾಲನ್ನು ನೆಲಕ್ಕೆ ಟಚ್ ಮಾಡೋದ್ರಿಂದ ಬೀಳೋದು ಅಪಾಯ ಏನಿರಲ್ಲ, ನಮಗೆ ಭಯನೂ ಕೂಡ ಆಗಲ್ಲ. ಯಾಕಂದರೆ ಆರಾಮಾಗಿ ನಮಗೆ ಜಡ್ಜ್ಮೆಂಟ್ ಸಿಗ್ತಾ ಹೋಗ್ತಾ ಇರುತ್ತೆ. ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ, ಹಾಗೆ ನಮ್ಮ ಗಾಡಿ ಕೂಡ ಮೂವ್ ಆಗ್ತಾ ಇದೆ ಅನ್ನೋದು ನಮಗೂ ಕೂಡ ಅರ್ಥ ಆಗುತ್ತೆ. ನಿಧಾನವಾಗಿ ಹಾಗೆ ಪ್ರಾಕ್ಟೀಸ್ ಮಾಡ್ತಾನೆ ಕಾಲುಗಳನ್ನು ಒಂದು ಕಾಲನ್ನು ಮೇಲಿಡ್ತಾ ಹಾಗೆ 2 ಕಾಲನ್ನ ಮೇಲಿಟ್ಟು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ನ ಗಾಡಿನ ಓಡಿಸೋದನ್ನು ಕಲಿಬೋದು. ಈಗ ಹೇಳ್ಕೊಟ್ಟಿರೋದು ಅದೇ ರೀತಿಯಾಗಿ ಇದನ್ನು ನಾವು ಸ್ಕೂಟಿನ ಕಲಿಬೇಕಾದ್ರೆ ಫಸ್ಟ್ ಡೇ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಸೆಕೆಂಡ್ ಡೇ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಹಾಗೆ ಪ್ರಾಕ್ಟೀಸ್ ಮಾಡ್ತಾ 7 ಅಥವಾ 8 ದಿನದಲ್ಲಿ ನಾವು ಸ್ಕೂಟಿ ಓಡಿಸೋದನ್ನು ಆರಾಮವಾಗಿ ಕಲಿಬೋದು ಅಂತ ಹೇಳ್ಬೋದು. ಹಾಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ. ಸ್ಕೂಟಿ ಕಲಿಯೋರಿಗೂ ಮತ್ತು ಗೃಹಿಣಿಯರಿಗೂ ತುಂಬಾ ಉಪಯೋಗವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಸ್ಕೂಟಿನ ಕಲಿಯೋರು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ. ಇದಿಷ್ಟು ಬಿಗ್ನರ್ಸ್ಗೆ ಸೈಕಲ್ ಓಡಿಸ್ತೇನೆ ಯಾವ ರೀತಿ ನಾವು ಗಾಡಿನ ಓಡಿಸೋದನ್ನು ಹೇಗೆ ಕಲಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.